ಅಕ್ಕ. ನಾಣಿ ಇಲ್ಬಾ. ಏನ್ ಹೇಳಿ ಮಾವ? ನಿಮ್ಮ ಅಕ್ಕ ಇದೆಲ್ಲ ಮಾಡ್ತಾಳಲ್ಲ, ನೀನು ಯಾಕೆ ಮಾಡ್ತಾ ಇದೀಯಾ? ಏನಂದ್ರೆ ಎಷ್ಟು ದೊಡ್ಡ ಕೆಲ್ಸ ಇದ್ರೂ ಸರಿ, ನಾವ್ ಹೆಲ್ಪ್ ಮಾಡಿದ್ರೆ ಆ ಕೆಲ್ಸ ಕಡಿಮೆ ಆಗುತ್ತೆ. ಅದಕ್ಕೆ ಅಕ್ಕಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಲ್ಲ, ನಿನಗೆ ಇವೆಲ್ಲ ಯಾರು ಹೇಳ್ಕೊಡ್ತಾರೆ? ಇನ್ಯಾರು? ಈ ತರ ಒಳ್ಳೆ ಮಾತುಗಳೆಲ್ಲ ನಂಗ್ ಭಾಗ್ಯಕ್ಕನೇ ಹೇಳ್ಕೊಟ್ಟಿದ್ದು. ನಿಜ ಅಲ್ವಾ? ಒಬ್ರು ಮಾಡಿದ್ರೆ ಅದು ದೊಡ್ಡ ಕೆಲ್ಸ, ಇಬ್ರು ಮಾಡಿದ್ರೆ ಅದು ಚಿಕ್ಕ ಕೆಲ್ಸ. ವಯಸ್ಸು ಇಷ್ಟ ಚಿಕ್ಕದಾಗಿದ್ರು ಇವನಿಗೆ ಬುದ್ಧಿ ವಯಸ್ಸಿಗೆ ಮೀರಿದೆ. ಅಜ್ಜಿ, ನಿಮಗೆ ಮೊಣ್ಕಾಲ್ ನೋವಿದ್ಯಲ್ಲ? ಹೌದು ಮೊಮ್ಮಗ್ನೆ. ಕಾಲ್ ನೋವಿದ್ದಾಗ ನಿಮ್ಗೆ ಊರ್ಗೋಳ್ ಇರ್ಬೇಕು, ಅದಿಲ್ವಲ್ಲ? ಈಗ ನಾನೇ ನಿಮ್ಗೆ ಊರ್ಗೋಲು. ಬನ್ನಿ, ನನ್ ಹೆಗಲ್ ಮೇಲೆ ಕೈ ಇಟ್ಕೊಳ್ಳಿ. ಬನ್ನಿ ಅಜ್ಜಿ. ನೋಡಿದ್ರಾ ಇವನ್ ಬುದ್ಧಿನ? ನಾನೇ ಚಿಕ್ಕ ವಯಸ್ಸಿಂದ ಹೀಗೆ ಅಜ್ಜಿ. ಏನೇ ಆದ್ರೂ ಅದು ಸಂಸ್ಕಾರದಿಂದ ಬರುತ್ತೆ. ಭಾಗ್ಯ ಆಗ್ಲಿ, ಜಾಹ್ನವಿ ಆಗ್ಲಿ, ನಾಣಿ ಆಗ್ಲಿ ಎಷ್ಟು ವಿನಯದಿಂದ ನಡ್ಕೋತಾರೆ. ಎಲ್ರಿಗೂ ಇಷ್ಟ ಆಗೋ ತರ ಇರ್ತಾರೆ. ಯಾವ ತಪ್ಪನ್ನು ಮಾಡಲ್ಲ, ಯಾರನ್ನೂ ನೋಯಿಸೋದಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ದೊಡ್ಡಪ್ಪ. ನಾಣಿನ, ಜಾಹ್ನವಿನ, ಮುಖ್ಯವಾಗಿ ಭಾಗ್ಯಾದ್ಗೆನ ನೋಡಿ ನಾವೆಲ್ಲ ತುಂಬಾನೇ ಕಲಿಬೇಕು. ಅಕ್ಕ, ಭಾವನೆ ಬರ್ಲಿಲ್ಲ. ವಿವೇಕ್, ನಿಮ್ಮ ಅಣ್ಣ ಎಲ್ಲೋ? ಗೊತ್ತಿಲ್ಲ ದೊಡ್ಡಪ್ಪ. ಮೇಲಿರ್ಬೇಕು, ನಾನು ಹೋಗ್ ನೋಡ್ಕೊಂಡ್ ಬರ್ತೀನಿ ರೀ. ಆಗ್ಲೇ ಮಿತ್ರ ಮನುಷ್ಯ ಮೇಲ್ ಹೋದ್ರು. ಅವರಿಬ್ರು ಒಟ್ಟಿಗಿರೋದನ್ನ ಇವ್ನೇನಾದ್ರೂ ನೋಡಿದ್ರೆ ತೊಂದ್ರೆ ಆಗತ್ತೆ. ಇವನ್ನ ಇಲ್ಲೇ ತಡಿಬೇಕು. ನಾನಿ, ಅವನ್ ಬರ್ತಾನೆ, ನೀನ್ ಬಂದ್ ಕೂತ್ಕೋ. ಹೌದು ನಾಣಿ, ಮತ್ತೆ ಯಾಕೆ ನಿನ್ ಮೇಲಕ್ಕೆ ಹೋಗ್ತೀಯಾ? ಸುಮ್ನೆ ಮೆಟ್ಲು ಹತ್ತಿಳಿದ್ರೆ ನನ್ನ ಹಾಗೆ ನಿಂಗೂ ಕೂಡ ಬೇಗ ಕಾಲ್ ನೋವು ಬರುತ್ತೆ. ನನಗ್ ನೋವು ಬರಲ್ಲ ಅಜ್ಜಿ, ಇರಿ, ನಾನ್ ಕರ್ಕೊಂಡ್ ಬರ್ತೀನಿ. ವಾಟ್ ಇಸ್ ದಿಸ್ ಮನೀಷಾ? ನಾವು ಪ್ರೀತಿಸಿದ್ದು ಈ ತರ ದಿನಕ್ಕೊಂದ್ಸಲ ಜಗಳ ಆಡೋದಕ್ಕ? ನಮ್ ಮಧ್ಯೆ ಪ್ರೀತಿ ಇದೆ ಅಂತ ಮೊದ್ಲು ನಿನಗ್ ನೆನಪಿರ್ಬೇಕಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನಗೆ ಯಾಕೆ ನೆನಪಿರಲ್ಲ? ಮೊದ್ಲೆಲ್ಲ ದಿನಕ್ 100 ಸಲ ಐ ಲವ್ ಯು ಅಂತ ಹೇಳ್ತಿದ್ದೆ. ನಿನ್ ಲೈಫಲ್ ಭಾಗ್ಯ ಬಂದಾಗಿಂದ ಲವ್ ಇಲ್ಲ, ಲವ್ ಯು ಅನ್ನೋ ಮಾತು ಇಲ್ಲ. ಇದಕ್ ಮುಂಚೆ ನಾನು ಸಿಂಗಲ್, ಈಗ ನಾನು ಮ್ಯಾರಿಡ್. ಅವಾಗೂ ಇವಾಗೂ ವ್ಯತ್ಯಾಸ ಇಲ್ವಾ? ಏನೋ ನೀನು ನಿಜವಾಗ್ಲೂ ಭಾಗ್ಯನ ವೈಫ್ ಆಗಿ ಆಕ್ಸೆಪ್ಟ್ ಮಾಡಿರೋ ಹಾಗೆ ಮಾತಾಡ್ತಿದ್ಯಾ? ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಗಂಡ ಹೆಂಡತಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ದ ಹಾಗೆ ಹೇಳ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಮನೀಷಾ. ಓ ಹೌದಾ? ಮತ್ತೆ ಭಾಗ್ಯ ಆರತಿ ಮಾಡೋವಾಗ ಅವಳ ಜೊತೆ ನೀನು ಯಾಕೆ ನಿಂತ್ಕೊಂಡಿದ್ದೆ? ಭಾವ, ಭಾವ, ಭಾವ ಎಲ್ಲಿದ್ದಾರೆ? ಹಾಲಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ. ಇನ್ನೆಲ್ಲಿ ಹೋಗಿರ್ಬೋದು?
ಭಾವ ಭಾವ ಹೇಳು ಮಿತ್ರ, ನಾನ್ ಕೇಳಿರೋ ಪ್ರಶ್ನೆಗೆ ನಿನ್ನತ್ರ ಉತ್ತರ ಇಲ್ವಾ? ಅವಳ ಜೊತೆ ಒಟ್ಟಿಗೆ ಯಾಕೆ ನಿಂತ್ಕೊಂಡಿದ್ದೆ? ಡ್ಯಾಡ್ ಹೇಳಿದ್ರು ಅಂತ ನಾನು. ಕ್ಲೆವರ್ ಆಗಿ ಉತ್ತರ ಕೊಡ್ತಿದ್ಯಾ ಅಲ್ವಾ? ನೀನು ಬುದ್ಧಿ ಇಲ್ದಿರೋ ತರ ಪ್ರಶ್ನೆ ಕೇಳ್ತಿದ್ಯಾ. ಸಿಂಗಲ್ ಆಗಿದ್ ನನ್ನ ಲೈಫಲ್ಲಿ ಮಿಂಗಲ್ ಆಗೋದಕ್ಕೆ ನೀನ್ ಮಾತ್ರ ಇರ್ಬೇಕು. ಆದ್ರೆ ನೀನೇ ನನ್ನ ಲೈಫ್ಗೆ ಇನ್ನೊಂದು ಹುಡುಗಿನ ಗಂಟು ಹಾಕ್ತೆ. ಈಗ ಆ ಹುಡುಗಿ ಪಕ್ಕದಲ್ಲಿ ನಿಂತ್ರೆ ನಿನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟು ಡೂ. ತಪ್ಪು ಮಾಡಿರೋದು ನೀನಾ ಅಥವಾ ನಾನಾ? ಹಾಗಲ್ಲ ಮಿತ್ರ. ಲೆಟ್ ಮೀ ಟಾಕ್. ಭಾಗ್ಯನ್ ಕುತ್ತಿಗೆಗೆ 3 ಗಂಟೆ ಕಟ್ಟೋ ಹಾಗೆ ಮಾಡಿದೆ. ಅವಳ ಜೊತೆ ಸಪ್ತಪದಿ ತುಳಿಯೋ ಹಾಗೆ ಮಾಡಿದೆ. ಅವಳೀಗ ನನಗೆ ಸಂಬಂಧ ಇಲ್ದಿರೋಳಲ್ಲ. ಅವಳೀಗ ನನ್ನ ಜೊತೆಗೆ ಇರೋಳು. ಅವಳನ್ನ ನೋಡ್ಬೇಡ, ಮಾತಾಡ್ಬೇಡ ಅಂದ್ರೆ ಅದ್ ಹೇಗಾಗುತ್ತೆ? ಹಾಗ್ ನೋಡ್ತಾ ಮಾತಾಡ್ತಾ ಅವಳಿಗೆ ಹತ್ರ ಆಗ್ತೀಯ ಅಂತ ನನಗ್ ಭಯ ಆಗ್ತಿದೆ. ನೀವ್ ಇಲ್ಲಿದ್ದೀರಾ? ಎಲ್ರೂ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನೀನ್ ಹೋಗು ನಾಣಿ, ನಾವ್ ಆಮೇಲೆ ಬರ್ತೀವಿ. ಇಲ್ಲ, ಈಗ್ಲೇ ಬರ್ಬೇಕಂತೆ. ಭಾವ ನೀವ್ ಬನ್ನಿ ಬನ್ನಿ ಭಾವ. ಬನ್ನಿ ಭಾವ, ಎಲ್ರೂ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಭಾವನ ಭಾವಮೈದ ಬಹಳ ಹುಷಾರಾಗಿ ಕರ್ಕೊಂಡ್ ಬರ್ತಿದ್ದಾನಲ್ಲ. ಇವನ್ಗೆ ತನ್ನವರಂದ್ರೆ ಪ್ರಾಣ, ಸಂಬಂಧ ಅಂದ್ರೆ ಅಭಿಮಾನ ತುಂಬಾ ಇರೋ ಹಾಗಿದೆ. ಬಾ, ಇವರಿಬ್ರು ಒಟ್ಟಿಗಿರೋದನ್ನ ಇವನು ನೋಡಿಲ್ಲ ಅನ್ಸತ್ತೆ. ಇದೇನ್ ಚಿಕ್ಕಮ್ಮ, ಎಲ್ರೂ ಭಾಗ್ಯ ಅಂತ ಜಪ ಮಾಡಕ್ ಶುರು ಮಾಡಿದರೆ? ನಾವು ಮನುಷ್ಯನ್ ಜಪ ಮಾಡಲ್ವಾ, ಹಾಗೆ ಇವರು ಕೂಡ. ಬನ್ನಿ ಕೂತ್ಕೊಳ್ಳಿ ಭಾವ. ಭಾವನ್ ಪಕ್ಕ ಚೇರ್ ನಂದು. ಭಾಗ್ಯ, ನಿನ್ ಗಂಡನಿಗೂ ಬಡ್ಸು.
ಬಡ್ಸು ಅಕ್ಕ. ಮಿತ್ರ, ನಾಣಿ ನಿನ್ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿರೋ ತರ ಇದೆ ಕಣ. ಹೌದು ಮಾವ, ನಂಗ್ ಕೂಡ ಹಾಗೆ ಅನ್ನಿಸ್ತಿದೆ. ನಾಣಿ, ನಿಧಾನವಾಗಿ ತಿನ್ನು ನಾಣಿ, ಅರ್ಜೆಂಟ್ ಯಾಕೆ? ಸರಿ ಭಾವ. ಮನುಷ್ಯ ಉರಿ ಕಡಿಮೆ ಆಗ್ಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ಉರಿ ನಾನಿಲ್ಲಿ ಹಚ್ಬೇಕು. ಅರವಿಂದ ಅಕ್ಕ ದೃಷ್ಟಿಯಲ್ಲಿ ಭಾಗ್ಯನ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋ ಹಾಗೆ ಮಾಡ್ಬೇಕು. ಅಕ್ಕ, ಸ್ವಲ್ಪ ಸಾಂಬಾರ್ ತಗೊಂಬ. ಭಾಗ್ಯ ತುಂಬಾ ಶಿಸ್ತಿನ ಹುಡುಗಿ, ಸಂಪ್ರದಾಯದ ಹುಡುಗಿ ಅಂತ ಎಲ್ರೂ ಹೊಗಳ್ತಾ ಇರ್ತಾರಲ್ಲ, ಆ ಸಾಂಬಾರ್ ಕೆಳಗ್ ಬೀಳೋ ಹಾಗೆ ಮಾಡಿದ್ರೆ ಭಾಗ್ಯನ್ಗಿರೋ ಆ ಒಳ್ಳೆ ಹೆಸರು ಸಾಂಬಾರ್ ಹಾಗೆ ನೆಲದ ಪಾಲಾಗತ್ತೆ. ಮಿತ್ರ, ಅಯ್ಯಯ್ಯೋ, ನನ್ನ ಕ್ಷಮಿಸ್ಬಿಡಿ, ನಾನ್ ನೋಡ್ಲಿಲ್ಲ. ಮಿತ್ರ, ನಿಂಗೇನು ಆಗಿಲ್ಲ ಅಲ್ವಾ? ನೋ, ಏನೂ ಇಲ್ಲ ಮಾಮ್. ಏನ್ ಭಾಗ್ಯ, ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗೆ? ಆ ಸಾಂಬಾರ್ ಕೈ ಮೇಲ್ ಬಿದ್ದಿದ್ದಕ್ಕೆ ಪರವಾಗಿಲ್ಲ, ಒಂದು ವೇಳೆ ಮುಖದ ಮೇಲ್ ಬಿದ್ದಿದ್ರೆ? ಚಿಕ್ಕಮ್ಮ, ನನಗೇನು ಆಗ್ಲಿಲ್ಲ. ನೀನ್ ಸ್ವಲ್ಪ ಸುಮ್ನಿರು ಮಿತ್ರ. ನೋಡು ಭಾಗ್ಯ, ಯಾವ ಕೆಲ್ಸ ಮಾಡ್ಬೇಕಾದ್ರೂ ಮನ್ಸು ಬುದ್ಧಿ ಕಂಟ್ರೋಲಲ್ಲಿರ್ಬೇಕು, ಎಲ್ಲೆಲ್ಲೂ ಅಲ್ಲ. ಇಲ್ಲಿವರೆಗೂ ಸರಿಯಾಗೆ ಬಂದೆ ಚಿಕ್ಕತ್ತೆ, ಸಡನ್ ಆಗಿ ಏನಾಯ್ತು ಅರ್ಥ ಆಗ್ಲಿಲ್ಲ. ಎಲ್ರೂ ನಿನ್ನ ತುಂಬಾ ಶಿಸ್ತಿರೋ ಹುಡುಗಿ, ಕೆಲ್ಸ ಎಲ್ಲ ಚೆನ್ನಾಗ್ ಮಾಡ್ತಾಳೆ ಅಂತ ಪದೇ ಪದೇ ಹೋಗ್ಲಿರೋದಕ್ಕೆ ಕೈ ನೆತ್ತಿ ಮೇಲೆ ಕಾಲು ಗಾಳಿಗೆ ಹೋಯ್ತಾ? ದೇವಯಾನಿ, ನೀನ್ ಸುಮ್ಮನಿರು. ನೋಡು ಭಾಗ್ಯ, ನಿನ್ ಗಂಡನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊ ಅಂತ ಹೇಳಿದ್ದೆ, ಯಾವುದೇ ಕಷ್ಟ ಬರ್ದೇ ಇರೋ ಹಾಗೆ ನೋಡ್ಕೊ ಅಂತ ಹೇಳಿದ್ದೆ. ಅವನ್ಗೆ ನೀನೇ ಒಂದ್ ತೊಂದ್ರೆ ಆಗಿದ್ರೆ ಹೇಗ್ ಹೇಳು? ನನ್ನ ಕ್ಷಮಿಸಿ ಅತ್ತೆ, ಇನ್ಯಾವತ್ತೂ ಹೀಗಾಗ್ದೇ ಇರೋ ಹಾಗೆ ನೋಡ್ಕೋತೀನಿ. ಇದೊಂದ್ಸಲ ಸಹಿಸ್ಕೊಂಡೆ, ಇನ್ನೊಂದ್ಸಲ ಹೀಗೆ ನಡೆದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಮಾಮ್, ಸಾಂಬಾರ್ ಬೇಕು ಅಂತ ಚೆಲ್ಲಿದ್ರೆ ನೀವು ಈ ಥರ ಕ್ಲಾಸ್ ತಗೋಬೋದು. ಅದೇನೋ ಗೊತ್ತಿಲ್ಲದೆ ಆದಾಗ ಹಾಗಲ್ಲ ಕಂದ. ಮಾಮ್ ಪ್ಲೀಸ್, ಈಗ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದನ್ನ ಇನ್ನೂ ಎಳೆದು ಎಲ್ರಿಗೂ ಬೇಜಾರಾಗೋ ಥರ ಮಾಡಬೇಡಿ ಪ್ಲೀಸ್. ಹೋಗಿ ಊಟ ಮಾಡಿ ಪ್ಲೀಸ್.
ನಿಮಿಷ ಕೈ ಕೊಡಿ. ಏಕೆ? ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಉರಿ ಕಡಿಮೆ ಆಗುತ್ತೆ. ಏನ್ ಮಾಡ್ತಾ ಇದ್ದೆ ನಾಣಿ? ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರುಗ್ತಾ ಇದ್ದೀನಿ. ಅದೇ ಯಾಕೆ ಅಂತ. ಆಗ್ಲೇ ಊಟ ಮಾಡ್ಬೇಕಾದ್ರೆ ಹೊಟ್ಟೆಯಲ್ಲಿ ಜಾಗ ಇಲ್ದಷ್ಟು ತಿನ್ಬಿಟ್ಟೆ ಮಾವ. ಅದಕ್ಕೆ ಹೀಗ್ ಓಡಾಡಿ ಅದನ್ನ ಕರಗಿಸ್ತಾ ಇದೀನಿ. ಅಂದ್ರೆ ಹೀಗ್ ತಿರ್ಗಾಡಿದ್ರೆ ಕರಗ್ ಹೋಗುತ್ತಾ? ಹೌದು ಚಿಕ್ಕ ಬಾವ. ಊಟ ಆದ್ಮೇಲೆ ಹೀಗೆ 1 ಗಂಟೆ ನಡೆದ್ರೆ ಕಲ್ ತಿಂದ್ರು ಕೂಡ ಎಲ್ಲ ಕರ್ಗೋಗತ್ತಂತೆ. ನೀನ್ ನೋಡೋದಿಕ್ಕೆ ಬೆರಳಷ್ಟಿದ್ರು ಕೂಡ ನಿನ್ ತಲೆಲ್ ಮಾತ್ರ ಭಾರಿ ವಿಷಯಗಳಿವೆ. ಅದೇನೋ ನಮ್ಮ ಊರಲ್ಲಿ ಕೂಡ ಎಲ್ರೂ ನನ್ನನ್ನ ಹೀಗೆ ಹೊಗಳ್ತಾರೆ. ನಿಜ ಕಣೋ ನಾಣಿ, ನಿನ್ ತಲೆ ತುಂಬಾ ಬುದ್ಧಿವಂತಿಕೆನೆ. ಏನಾಯ್ತು ನಾಣಿ? ನನ್ ತಾತ ಕೂಡ ದಿನ ನನ್ಗೆ ಹೀಗೆ ಮುತ್ತು ಕೊಡ್ತಿದ್ರು ಮಾವ. ದಿನ ರಾತ್ರಿ ನನ್ಗೆ ಕತೆ ಹೇಳಿ ಮುದ್ದು ಮಾಡಿ ನಿದ್ರೆ ಮಾಡಿಸ್ತಿದ್ರು ನಮ್ ತಾತ. ತಾತ ಬಿಟ್ಟು ಹೋದ್ಮೇಲೆ ನನ್ನ ಅಕ್ಕನೇ ನಂಗ್ ಕತೆ ಹೇಳ್ತಾ ಇದ್ಲು. ಆದ್ರೆ ಈಗ ಯಾರೂ ಇಲ್ಲ. ನಾಣಿ, ಏನಿದು ಮತ್ತೆ ಅಳ್ತಿದ್ಯಾ? ಅದೇನಿಲ್ಲಕ್ಕ, ನಾನು ಅಳ್ಬಾರ್ದು ಅಂತ ನೀನೇ ತಾನೇ ಹೇಳಿದ್ದು. ನಾನು ಹತ್ರ ಮೇಲೆ ಇರೋ ತಾತನೂ ಅಳ್ತಾರೆ ಅಂತ ನೀನೇ ತಾನೇ ಹೇಳ್ದಿಯಲ್ಲ. ನಾನು ಅಳ್ತಿಲ್ಲ ನೋಡು, ನಂಗ್ ಕಣ್ಣೀರ್ ಕೂಡ ಬರ್ತಿಲ್ಲ. ಗುಡ್ ಬಾಯ್. ಸರಿ ಬಾ ಮಲ್ಕೊಳ್ವಂತೆ. ಸ್ವಲ್ಪ ಹೊತ್ತು ಮಾವನ್ ಜೊತೆ ಇರ್ತೀನಿ ಅಕ್ಕ. ನನ್ ಮಾವನ ಹತ್ರ ಇದ್ರೆ ತಾತನ್ ಜೊತೆ ಇದ್ದ ಹಾಗೆ ಅನ್ಸತ್ತೆ. ಆದ್ರೆ ಮಾವಂಗ್ ತೊಂದ್ರೆ ಆಗತ್ತಲ್ವಾ? ಭಾಗ್ಯ ಪಾಪ ನನ್ನ ಜೊತೆ ಇರ್ತೀನಿ ಅಂತಿದಾನಲ್ಲ, ಸ್ವಲ್ಪ ಹೊತ್ತಿರ್ಲಿ ಬಿಡು. ನಾಣಿ, ನಿಂಗೆ ಕತೆ ಹೇಳ್ಬೇಕು, ಮುದ್ದು ಮಾಡ್ಬೇಕು, ನಿದ್ದೆ ಮಾಡಿಸ್ಬೇಕು ಅಷ್ಟೇ ಅಲ್ವಾ? ಹೌದು ಚಿಕ್ಕ ಬಾವ. ಸರಿ, ಹಾಗಿದ್ರೆ ನೀನು ನನ್ ಜೊತೆ ನನ್ ಬೆಡ್ರೂಮಿಗೆ ಬಾ, ನನ್ ರೂಮಲ್ಲೇ ಮಲ್ಕೊಳ್ಳುವಂತೆ. ನಿನಗೆ ಬೇಕಾದಷ್ಟು ಕತೆ ಹೇಳ್ತೀನಿ. ಹಾ, ನಿಜವಾಗ್ಲೂ? ನಿಜವಾಗ್ಲೂ ನಿಜ. ಅಮ್ಮ ಭಾಗ್ಯ, ನಾಣಿ ವಿವೇಕ್ ಜೊತೆ ಮಲ್ಕೋತಾನೆ, ನೀನ್ ಹೋಗಮ್ಮ. ಸರಿ ಮಾವ. ಗುಡ್ ನೈಟ್ ನಾನಿ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್. ಬಾ ಹೋಗೋಣ.
ಒಂದು ರೀತಿ ಇದು ಭಾಗ್ಯಂಗೆ ಒಳ್ಳೇದೆ. ಭಾಗ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾಗ್ಯ ಇನ್ನೂ ಅವನಿಗೆ ಹತ್ರ ಆಗೋದಕ್ಕೆ ಮಿತ್ರನಿಗೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಇಬ್ಬರೂ ಏಕಾಂತವಾಗಿದ್ರೇನೆ ಅದು ಸಾಧ್ಯ ಆಗೋದು.